ಸಂಜೆ ದೂರನ್ನ ನೊಂದ ಮಹಿಳೆ ಅಂದ್ರೆ ಸಂತ್ರಸ್ತ ಮಹಿಳೆ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟಂತೆ ನೊಂದ ಮಹಿಳೆಯೊಬ್ಬರಿಂದ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಅವರೇ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಇಡೀ ಪ್ರಕರಣ ತೀರಾ ಸೆನ್ಸಿಟಿವ್ ವಿಚಾರ. ಮಹಿಳಾ ಆಯೋಗದ ಪಾತ್ರ ಬಹಳ ದೊಡ್ಡದಿದೆ. ಈ ಇಡೀ ಪ್ರಕರಣವನ್ನ ಹೇಗೆ ನೋಡ್ತಾರೆ, ಹೇಗೆ ಆ ನೊಂದ ಸಂತ್ರಸ್ತರ ಜೊತೆಗೆ ನಿಂತ್ಕೊಳ್ತಾರೆ ಅಂತ ತಮ್ಮ ಫಸ್ಟ್ ರಿಯಾಕ್ಷನ್ ಮೇಡಮ್? ಸಂತ್ರಸ್ತೆ ನಿನ್ನೆ ಕಂಪ್ಲೇಂಟ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ಏನು ಸೂಕ್ತವಾದಂಥ ಪ್ರೊಟೆಕ್ಷನ್, ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅದನ್ನು ನಾನು ಹಾಸನ SP ಅವರಿಗೆ ಸಹ ಮಾತಾಡಿದ್ದೀನಿ. ಸರ್ಕಾರ ಆ ಸಂತ್ರಸ್ತೆಗೆ ಸೂಕ್ತವಾದಂಥ ಭದ್ರತೆಯನ್ನು ಕೊಡುತ್ತೆ ಮತ್ತು ಸಂತ್ರಸ್ತೆಯ ಗೌಪ್ಯತೆಯನ್ನು ಸಹ ಕಾಪಾಡುತ್ತೆ. ಆಯೋಗ ಒಂದು ರೆಕಮೆಂಡೇಷನ್ ಬಾಡಿ. ಸೊ ನಾನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದೀನಿ. ಸೊ ಮುಖ್ಯಮಂತ್ರಿಗಳು SIT ತಂಡಕ್ಕೆ, ಟೀಮ್ಗೆ ಈ ತನಿಖೆಯನ್ನು ಒಪ್ಪಿಸಿರೋದು ಅಭಿನಂದನೆಗೆ ಅರ್ಹರು. ಯಾಕೆ ಅಂತಂದರೆ ನಾನು ಕೊಟ್ಟಂಥ ಇವತ್ತು 3ನೇ ದಿನಕ್ಕೆ ಅವರು SITಗೆ ಒಪ್ಪಿಸಿದ್ದಾರೆ ತನಿಖೆಯನ್ನು. ಅದು ಭಾಳ ನನಗೆ ಖುಷಿ ಕೊಟ್ಟಿದೆ. ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ್ತೇನೆ. ಓಕೆ ಮೇಡಮ್, ವೆರಿ ಟ್ರೂ. ಈ ಇನ್ನೊಂದು ಪ್ರಶ್ನೆ ನನಗೆ ಬರುವಂಥದ್ದು, ಯಾವಾಗ ದೂರನ್ನು ಕೊಟ್ಟಿದ್ರು ಸಂತ್ರಸ್ತರು, ಯಾವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಮತ್ತು ಎಷ್ಟು ದೂರುಗಳನ್ನು ಇಲ್ಲಿ ತನಕ ನೀವು ರಿಸೀವ್ ಮಾಡಿದ್ದೀರಾ ಅಂತ, ಎಷ್ಟು ಜನ ಬಂದಿದ್ದಾರೆ ಮುಂದೆ ನಮಗೆ ಅನ್ಯಾಯ ಆಗಿದೆ, ಮೋಸ ಆಯಿತು ಅಂತ? ಸಂತ್ರಸ್ತೆ ಒಬ್ಬರೇ ನನಗೆ ಕಂಪ್ಲೇಂಟ್ ಕೊಟ್ಟಿರೋದು. ಇನ್ನು ಬೇರೆ ಯಾರು ಸಂತ್ರಸ್ತರು ಇನ್ನು ದೂರನ್ನು ದಾಖಲು ಮಾಡಿಲ್ಲ. ಏನಂತ ಬಂದು ಹೇಳಿದ್ರು ಮೇಡಮ್ ಅವರು? ಅಂದರೆ ಅವರ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತನಾ, ಅಥವಾ ಬಲವಂತ ಪಡಿಸೋ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಪಾತ್ರ ಇತ್ತು ಅಂತ ಕಂಪ್ಲೇಂಟ್? ಅದು ಯಾವ ಥರದ ಕಂಪ್ಲೇಂಟ್ ಅಂತ? ಹೌದು, ಲೈಂಗಿಕ ದೌರ್ಜನ್ಯ ಕಂಪ್ಲೇಂಟಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಇನ್ನೂ ಒಬ್ಬರ ಹೆಸರು ಇದೆ ಅದರಲ್ಲಿ, ಮತ್ತು ಜೀವ ಬೆದರಿಕೆ ಸಹ ಇದೆ ಅಂತ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿರೋದು. ಯಾರಿಂದ ಜೀವ ಬೆದರಿಕೆ ಅಂತ? ಅವರ ಕುಟುಂಬದಿಂದ. ಯಾವಾಗ ಇಡೀ ಇನ್ಸಿಡೆಂಟ್ ಆಗಿತ್ತು ಅನ್ನೋದನ್ನೇನಾದರೂ ಎಲಾಬ್ರೇಟ್ ಮಾಡಿದ್ದಾರೆ ಅವರು? ಹೇಗಾಯಿತು, ಹೇಗೆ ಇವ್ರು ಕಾಂಟ್ಯಾಕ್ಟಿಗೆ ಬಂದರು ಅನ್ನೋದೇನಾದರೂ ಹೇಳಿದ್ರಾ ಮೇಡಮ್ ಮಾತಾಡ್ತಾ? ಅಲ್ಲ, ಅದ್ರ ಬಗ್ಗೆ ಐ ಆಮ್ ಕಾನ್ಫಿಡೆನ್ಷಿಯಲ್. ಓಕೆ. ಬಟ್ ಇವ್ರೊಬ್ಬರೇನಾ ಅಥವಾ ಇನ್ನೊಂದಷ್ಟು ಜನ ದೂರು ಕೊಡುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ? ಇರ್ಬೋದು, ಖಂಡಿತ. ಈಗ ಒಬ್ಬರು ಸಂತ್ರಸ್ತೆ ಬಂದಿದ್ದಾರೆ ಅಂದಾಗ ಖಂಡಿತ ಮಿಕ್ಕಿದ ಸಂತ್ರಸ್ತೆಯರಿಗೂ ಎಲ್ಲೋ ಒಂದು ಕಡೆ ಧೈರ್ಯ ಬರುತ್ತೆ. ನಾನು ಈ ಮುಖಾಂತರ ಇಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಕೇಳ್ಕೊಳ್ಳೋದು, ಧೈರ್ಯವಾಗಿರಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ. ನೀವು ಧೈರ್ಯದಿಂದ ಇದನ್ನು ಹೆದರಿಸಿದ್ರೆ ನಿಮಗೆ ನ್ಯಾಯ ಸಿಗತ್ತೆ. ಇದರಲ್ಲಿ ವಿಡಿಯೋಗಳಲ್ಲಿ ಭಾಳ ಸ್ಪಷ್ಟವಾಗಿದೆ, ಅಧಿಕಾರವನ್ನು, ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡು ಅದೇ ವ್ಯಕ್ತಿ ಚಿತ್ರೀಕರಣ ಮಾಡಿರೋದು ಅಕ್ಷಮ್ಯ ಅಪರಾಧ. ಮತ್ತು ಈ ಚಿತ್ರೀಕರಣ ಮಾಡಿದಂಥದನ್ನು ಇನ್ನೊಬ್ಬರು ಇದನ್ನು ಎಲ್ಲೆಲ್ಲಿ ವಿತರಣೆ ಮಾಡಿದ್ದಾರೆ ಅವರು ಸಹ ಇದಕ್ಕೆ ಅಪರಾಧಕ್ಕೆ ಗುರಿಯಾಗ್ತಾರೆ. ಯಾಕಂದರೆ ಇದರಲ್ಲಿ ಸಾವಿರಾರು ಹೆಣ್ಣುಮಕ್ಕಳ ಜೀವ ಮತ್ತು ಭವಿಷ್ಯ ಇದೆ, ಬದುಕಿದೆ. ಸೊ ಹಾಗಾಗಿ ನಾನು ನನ್ನ ಮನವಿ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದೀನಿ, ಆ ಚಿತ್ರೀಕರಣ ಮಾಡಿದವರು, ಇದಕ್ಕೆ ಕಾರಣಕರ್ತರು ಮತ್ತು ಇದನ್ನು ವಿತರಿಸಿದವರು ಶಿಕ್ಷೆ ಆಗಬೇಕು ಅವರಿಗೆ ಅಂತ. ಬಹಳ ದೊಡ್ಡ ನೆಟ್ವರ್ಕ್ ಇದರ ಹಿಂದೆ ಇದ್ದ ಕಾಣಿಸ್ತಾ ಇದೆ. ಹೀಗಾಗಿ ನನ್ನ ಈ ಪ್ರಶ್ನೆ, ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳಿಂದ ಈ ರೀತಿ ನೋವನ್ನ ಅಥವಾ ನರಕ ಯಾತನೆಯನ್ನ ಅನುಭವಿಸಿರಬಹುದು ಅಂತ ಅನಿಸ್ತಾ ಇದೆ ಸಂತ್ರಸ್ತೆ ಅಂತ? ಅದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ರೈಟ್ ಮೇಡಮ್, ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಕೊಟ್ಟಂತಹ ರಿಯಾಕ್ಷನ್. ಒಂದು, ನೊಂದಂತಹ ಸಂತ್ರಸ್ತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಾವು ಇನ್ನೂ ಕೂಡ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸ್ತೀವಿ. ಯಾರಾದರೂ ನೊಂದವರಿದ್ರೆ ಅವರು ಕೂಡ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ, ಆ ವಿಶ್ವಾಸ ನನಗೂ ಕೂಡ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ರು.